श्रीराम समर्थ शुका सारिखे पूर्ण वैराग्य जाचे वशिष्ठापरी ज्ञान योगेश्वराचे कवी वाल्मिका सारिखा मान्य ऐसा नमस्कार माझा सद्गुरु श्री रामदास विदेहापरी चालवोनी प्रपंच मुमुक्षु जनालागी अध्यात्म चर्चा करोनी बहुलोक जे मेळवीती नमस्कार त्या ब्रह्मचैतन्य मूर्ती सद्गुरुनाथ महाराज की जय 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 रघुवीर समर्थ. ಶ್ರೀರಾಮ ಸಮರ್ಥ ಶ್ಲೋಕ 181 ನಭೇ ಚೇಟಕಿ ಚಾಳಕು ದ್ರವ್ಯ ಭೋಂದು ನಭೇ ನಿಂದಕು ಮತ್ಸರು ಭಕ್ತಿಮಂದು ನಭೇ ಉನ್ಮತು ವ್ಯಸನಿ ಸಂಗ ಬಾಧು ಜಗಿ ಜ್ಞಾನಿಯ ತೋಚಿ ಸಾಧು ಅಗಾಧು. ಭಾವಾರ್ಥ: ಜಾದೂ ಮಾಡುವವನು, ಮೋಸಗೊಳಿಸುವವನು, ಹಣ ಎತ್ತಿ ಹಾಕುವವನು, ನಿಂದೆ ಮಾಡುವವನು, ಮತ್ಸರ ಪಡುವವನು, ಭಕ್ತಿ ಇಲ್ಲದವನು, ಉನ್ಮತ್ತತೆಯಿಂದ ವರ್ತಿಸುವವನು, ವ್ಯಸನಿಯು ಹಾಗೂ ತನ್ನ ಸಹವಾಸದಿಂದ ಎರಡನೆಯವರನ್ನು ಕೆಡಿಸುವವನು ಸಾಧು ಅಥವಾ ಗುರು ಆಗಿರಲು ಶಕ್ಯವೇ ಇಲ್ಲ. ಆತ್ಮಜ್ಞಾನಿ ಆದವನೇ ನಿಜವಾದ ಸಾಧುವಾಗಿದ್ದು ಗುರುಪದಕ್ಕೆ ಯೋಗ್ಯನಿರುತ್ತಾನೆಂದು ತಿಳಿಯಬೇಕು. ವಿವರಣೆ: ಶ್ರೀ ಸಮರ್ಥರು ಮೊದಲು ಗುರುಪದಕ್ಕೆ ಯೋಗ್ಯವಾಗದೇ ಇರುವವರ ಬಗ್ಗೆ ಕುರಿತು ಹೇಳಿರುತ್ತಾರೆ. ಆ ಲಕ್ಷಣಗಳಲ್ಲಿ 3 ಲಕ್ಷಣಗಳು ಅತ್ಯಂತ ಮಹತ್ವದ್ದಾಗಿರುತ್ತವೆ. 1. ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಸಂಪಾದಿಸುವವನು. 2. ಎರಡನೆಯವರ ನಿಂದೆ ಮಾಡುವವನು ಹಾಗೂ ಅಸೂಯೆ ಪಡುವವನು. 3. ತನ್ನ ಸಹವಾಸದಿಂದ ಬೇರೆಯವರನ್ನು ಭ್ರಷ್ಟಗೊಳಿಸುವವ ಸಾಧು ಆಗಿರಲು ಶಕ್ಯವಿರುವುದಿಲ್ಲ. ಯಾವ ಮನುಷ್ಯನಲ್ಲಿ ಸಾಧುತ್ವದ ಉದಯವಾಗುತ್ತದೆಯೋ ಮೊದಲು ಅವನಲ್ಲಿ ಹಣದ ಪ್ರೇಮ ಕಡಿಮೆಯಾಗುತ್ತದೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿ ಅವನಿಗೆ ಭಗವಂತನ ಸತ್ಯತೆ ಕಾಣುತ್ತದೆ. ಆದ್ದರಿಂದ ಅವನಿಗೆ ನಿಂದೆ ಮಾಡುವ ಹಾಗೂ ಮಾತ್ಸರ್ಯ ಪಡುವ ಪ್ರವೃತ್ತಿಯೇ ಆಗುವುದಿಲ್ಲ. ನಿಂದೆ ಮಾಡುವುದೆಂದರೆ ಅವನು ಭಗವಂತನಿಗೆ ಹೆಸರು ಇಟ್ಟಂತೆ ಎಂದು ಸತ್ಯವಾಗಿ ತಿಳಿಯುತ್ತಾನೆ. ಅಲ್ಲದೆ ಸಾಧುವಿನ ಮಾನಸಿಕ ಅಂತಸ್ತು ಮೇಲೇರುವುದು ಅಪರಿಹಾರ್ಯವಾಗಿರುತ್ತದೆ. ಇದೇ ಸತ್ಸಂಗತಿಯ ಮಹಿಮೆ ಆಗಿರುತ್ತದೆ. 2. ಸಾಧುವಿನ ಹಾಗೂ ಗುರುಪದಕ್ಕೆ ಯೋಗ್ಯನಾದ ಮನುಷ್ಯನ ಪ್ರಧಾನ ಲಕ್ಷಣವೆಂದರೆ ಆತ್ಮಸಾಕ್ಷಾತ್ಕಾರವೇ ಆಗಿರುತ್ತದೆ. ಆತ್ಮಸ್ವರೂಪವು ಜ್ಞಾನಮಯವಾಗಿರುವಂತೆ ಅದು ಅನಂತವೂ ಆಗಿರುತ್ತದೆ. ಆತ್ಮದರ್ಶನವಾದ ಮನುಷ್ಯನ ಜ್ಞಾನವೂ ಕೂಡ ಅನಂತವಾಗಿರುತ್ತದೆ. ಅವನ ಜ್ಞಾನದ ಆಳವು ಕಲ್ಪನೆಗೆ ನಿಲುಕುವುದಿಲ್ಲ. ಆತ್ಮನ ಜ್ಞಾನವಾಗಿರುವುದರಿಂದ ಅವನಿಗೆ ತಿಳಿದುಕೊಳ್ಳುವುದೇನೂ ಉಳಿದಿರುವುದಿಲ್ಲ. ಆದ್ದರಿಂದ ಅವನು ದೇಹದಿಂದ ಮನುಷ್ಯನಾಗಿ ಕಂಡರೂ ಜ್ಞಾನಿ ಎಂಬ ದೃಷ್ಟಿಯಿಂದ ಅಗಾಧನಾಗಿರುತ್ತಾನೆ. ಆತ್ಮಜ್ಞಾನ ಇಲ್ಲದವನಿಗೆ ಗುರುಪದಕ್ಕೆ ಅಧಿಕಾರವಿಲ್ಲವೆಂಬುದು ಅಧ್ಯಾತ್ಮಶಾಸ್ತ್ರದ ಮೂಲಭೂತ ತತ್ವವಾಗಿರುತ್ತದೆ. ಶ್ರೀರಾಮ ಸಮರ್ಥ ಶ್ಲೋಕ 182 ನಭೇ ವಾವುಗಿ ಚಾಹುಟಿ ಕಾಮಪೋಟಿ क्रिये वीण वाचाळता तेची मोठी मुखी बोलिल्या सारिखे चालत आहे मना सद्गुरु
ತೋಚಿ ಶೋಧೂನಿ ಪಾಹೇ. ಯಾರ ಅಂತಃಕರಣದಲ್ಲಿ ವಾಸನೆ ತುಂಬಿಕೊಂಡಿರುತ್ತದೆಯೋ, ಯಾರು ಅವಾಚ್ಯವಾಗಿ ಮಾತನಾಡುತ್ತಾನೋ, ಯಾರ ಕೃತಿಗಳು ಶೂನ್ಯವಾಗಿದ್ದು ಬಡಬಡಿಸುವುದೇ ಬಹಳವಾಗಿರುತ್ತದೆಯೋ, ಅಂಥ ಮನುಷ್ಯನು ಗುರುಪದಕ್ಕೆ ಯೋಗ್ಯನಾಗಿರುವುದಿಲ್ಲ. ಯಾವ ಮನುಷ್ಯನು ಬಾಯಿಂದ ಆತ್ಮಜ್ಞಾನ ಹೇಳುತ್ತಾನೋ ಹಾಗೂ ಅದರಂತೆ ಪ್ರತ್ಯಕ್ಷವಾಗಿ ಆಚರಣೆ ಮಾಡುತ್ತಾನೋ ಅಂಥ ಸದ್ಗುರುಗಳನ್ನು ಶೋಧಿಸಬೇಕು. ವಿವರಣೆ: ಅಜ್ಞಾನಿ ಹಾಗೂ ಜ್ಞಾನಿಗಳಲ್ಲಿರುವ ಭೇದವೇನೆಂದರೆ, ದೇಹಬುದ್ಧಿಯಿಂದಾಗಿ ಅಜ್ಞಾನಿ ಮನುಷ್ಯನು ವಾಸನೆಯಿಂದ ತುಂಬಿಕೊಂಡಿರುತ್ತಾನೆ. ಆದರೆ ಆತ್ಮಬುದ್ಧಿಯಿಂದಾಗಿ ಜ್ಞಾನಿ ಪುರುಷನು ವಾಸನಾರಹಿತನಾಗಿರುತ್ತಾನೆ. ಮಾತನಾಡಲು ಬರುವಂಥ ಕ್ರಿಯೆ ಇಲ್ಲದಿರುವುದೇ ವಾಸನೆಯ ಪ್ರಭಾವದ ವ್ಯಕ್ತ ಸ್ವರೂಪವಾಗಿರುತ್ತದೆ. ಇಂಥ ಪುರುಷನು ಶಿಷ್ಯನ ವಾಸನೆಗಳನ್ನು ಹೇಗೆ ಕಡಿಮೆ ಮಾಡಬಲ್ಲನು? ಆದ್ದರಿಂದ ಅವನು ಗುರುಪದಕ್ಕೆ ಯೋಗ್ಯನಾಗಿರುವುದಿಲ್ಲ. 2. ಯಾರ ವಾಸನೆಗಳು ಸಂಪೂರ್ಣವಾಗಿ ಇಲ್ಲವಾಗಿರುತ್ತವೆಯೋ ಆ ಪುರುಷನು ಸ್ವರಾಟ್ ಆಗುತ್ತಾನೆ. ಅವನು ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ಸ್ವಾಮಿತ್ವ ಹೊಂದಿರುತ್ತಾನೆ. ಆದ್ದರಿಂದ ಅವನು ಮಾತನಾಡಿದಂತೆ ವರ್ತಿಸುತ್ತಾನೆ. ಇಷ್ಟೇ ಅಲ್ಲದೆ ತನ್ನ ವರ್ತನೆಯ ಸರ್ವಾಂಗೀಣ ಸಮನ್ವಯವಾಗುವಂತೆ ಮಾತನಾಡುತ್ತಾನೆ. ಇಂಥ ಮನುಷ್ಯನೇ ಗುರುಪದಕ್ಕೆ ಯೋಗ್ಯನಾಗಿರುತ್ತಾನೆ. ಏಕೆಂದರೆ ಮೊದಲನೆಯದಾಗಿ ಅವನಲ್ಲಿ ಶಿಷ್ಯನ ವಾಸನೆಗಳನ್ನು ಕ್ಷೀಣಗೊಳಿಸುವ ಸಾಮರ್ಥ್ಯವಿರುತ್ತದೆ. ಎರಡನೆಯದಾಗಿ ಅವನು ಶಿಷ್ಯನಿಗೆ ಮಾತನಾಡಿದಂತೆ ವರ್ತಿಸಿ ತೋರಿಸಬೇಕೆಂಬ ಆದರ್ಶವನ್ನು ವ್ಯಕ್ತಪಡಿಸುತ್ತಾನೆ. ಇಂಥ ಶ್ರೇಷ್ಠ ಮನುಷ್ಯನು ಮನೆಯಲ್ಲಿ ಪ್ರಾಪ್ತನಾಗುವುದಿಲ್ಲ. ಆದ್ದರಿಂದ ಅವನನ್ನು ಶೋಧಿಸಬೇಕಾಗುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 183. ಜನಿ ಭಕ್ತ ಜ್ಞಾನಿ ವಿವೇಕಿ ವಿರಾಗಿ ಕೃಪಾಳು ಮನಸ್ವಿ ಕ್ಷಮಾವಂತ ಯೋಗಿ. ಪ್ರಭು ದಕ್ಷ ವ್ಯುತ್ಪನ್ನ ಚಾತುರ್ಯ ದಾಣೆ ತಯಾಚೆ ನಿಯೋಗೆ ಸಮಾಧಾನ ಬಾಣೆ. ಯಾವ ಮನುಷ್ಯನು ಭಕ್ತಿ, ಜ್ಞಾನ, ವಿವೇಕ ಹಾಗೂ ವೈರಾಗ್ಯಗಳಿಂದ ಸಂಪನ್ನನಾಗಿರುತ್ತಾನೋ, ಕ್ಷಮಾಶೀಲನಾಗಿದ್ದು ಅತ್ಯಂತ ಕರುಣಾ ಸಂಪನ್ನನಾಗಿರುತ್ತಾನೋ, ಯೋಗಿಯಾಗಿರುತ್ತಾನೋ, ಶ್ರೇಷ್ಠತೆಯ ಭಾವದಿಂದ ವರ್ತಿಸುತ್ತಾನೋ, ಬಹುಶ್ರುತನಾಗಿದ್ದು ಸಾವಧಾನನಾಗಿರುತ್ತಾನೋ ಹಾಗೂ ಚಾತುರ್ಯದಿಂದ ವರ್ತಿಸುವುದನ್ನು ತಿಳಿದಿರುತ್ತಾನೋ ಅಂಥ ಮನುಷ್ಯನು ಗುರುಪದಕ್ಕೆ ಯೋಗ್ಯನಾಗಿರುತ್ತಾನೆಂದು ತಿಳಿಯಬೇಕು. ಅವನ ಸಹವಾಸದಿಂದ ಸಮಾಧಾನ ಪ್ರಾಪ್ತವಾಗುತ್ತದೆ. ವಿವರಣೆ: ಮನುಷ್ಯನ ಅವಸ್ಥೆಗಳು 2. ಒಂದು ಜ್ಞಾನ ದಶೆ ಹಾಗೂ ಇನ್ನೊಂದು ಅಜ್ಞಾನ ದಶೆ. ಆತ್ಮಜ್ಞಾನಿ ಮನುಷ್ಯನದು ಜ್ಞಾನ ದಶೆಯಾಗಿರುತ್ತದೆ. ಅವನೇ ಗುರುಪದದಲ್ಲಿ ಆರೂಢನಾಗಲು ಯೋಗ್ಯನಾಗಿರುತ್ತಾನೆ. ಜ್ಞಾನ ದಶೆಯ ಮನುಷ್ಯನಲ್ಲಿ ಕೆಲವು ಗುಣಗಳು ಸ್ವಾಭಾವಿಕವಾಗಿ ಆವಿಷ್ಕಾರ ಹೊಂದುತ್ತವೆ. ಅವುಗಳಲ್ಲಿ ಕೆಲವು ಗುಣಗಳು ಆಂತರಿಕವಾಗಿರುತ್ತವೆ. ಉದಾಹರಣೆಗೆ ಆತ್ಮದರ್ಶನವಾದವನು ಭಕ್ತಿವಂತನಾಗುತ್ತಾನೆ, ಜ್ಞಾನವಂತನಾಗುತ್ತಾನೆ ಹಾಗೂ ವಿವೇಕ ವೈರಾಗ್ಯ ಸಂಪನ್ನನಾಗುತ್ತಾನೆ. ಇವೆಲ್ಲವೂ ಅವನ ಆಂತರಿಕ ಲಕ್ಷಣವಾಗಿರುತ್ತವೆ. ಹೀಗಿದ್ದರೂ ಅವನ ಪ್ರಭಾವವು ಬಾಹ್ಯ ವರ್ತನೆಯಲ್ಲಿ ಆಗದೇ ಇರುವುದಿಲ್ಲ. ಆದ್ದರಿಂದ ಆತ್ಮಜ್ಞಾನಿ ಮನುಷ್ಯನು ಅತ್ಯಂತ ಕ್ಷಮಾಶೀಲನಾಗಿರುತ್ತಾನೆ ಹಾಗೂ ಅತ್ಯಂತ ಕರುಣಾಮಯನಾಗಿರುತ್ತಾನೆ. ಅವನ ವೃತ್ತಿಗಳು ಸ್ವರೂಪದಲ್ಲಿ ದೃಢವಾಗಿ ಸ್ಥಿರವಾಗಿರುವುದರಿಂದ
ಅವನು 24 ಗಂಟೆಯೂ ಆತ್ಮನ ಸಂಯೋಗದಲ್ಲಿಯೇ ಇರುತ್ತಾನೆ. 2. ಯಾವ ಜ್ಞಾನಿ ಮನುಷ್ಯನು ಏಕಾಂತವಾಸದಲ್ಲಿ ಕಾಲ ಕಳೆಯುತ್ತಾನೋ ಅವನ ವಿಷಯವೇ ಬೇರೆ. ಆದರೆ ಯಾವ ಜ್ಞಾನಿ ಮನುಷ್ಯನು ಗುರುಪದವನ್ನು ಧಾರಣೆ ಮಾಡಿರುತ್ತಾನೋ ಅವನಿಗೆ ಅನೇಕ ಅಜ್ಞಾನಿ ಜನರೊಂದಿಗೆ ನಿಕಟ ಸಂಬಂಧ ಬರುತ್ತದೆ. ಬೇರೆ ಬೇರೆ ಸ್ವಭಾವದ, ಬೇರೆ ಬೇರೆ ವಯಸ್ಸಿನ, ಬೇರೆ ಬೇರೆ ಮಾನಸಿಕ ಅವಸ್ಥೆಗಳ ಸ್ತ್ರೀ ಪುರುಷರನ್ನು ಒತ್ತಟ್ಟಿಗೆ ಕೂಡಿಸಿಕೊಂಡು ಒಬ್ಬನೇ ಎಲ್ಲರೊಡನೆ ವರ್ತಿಸುವುದು ಸುಲಭವಾದ ಕೆಲಸವಲ್ಲ. ಉತ್ತಮ ಸದ್ಗುರು ಎಂದು ಯಶ ಸಂಪಾದಿಸುವುದಕ್ಕಾಗಿ ಕೆಲವು ವಿಶೇಷ ಗುಣಗಳು ಬೇಕಾಗುತ್ತವೆ. ಶಿಷ್ಯರಿಗೆ ನಿರಂತರವಾಗಿ ಯೋಗ್ಯ ಮಾರ್ಗದರ್ಶನ ಮಾಡಿ ಆತ್ಮಸನ್ಮುಖಗೊಳಿಸುವುದಕ್ಕಾಗಿ ಸದ್ಗುರುಗಳು ತಂದೆಯಂತೆ ವರ್ತಿಸುವವರು, ಅತ್ಯಂತ ಸಾವಧಾನ ವೃತ್ತಿಯವರು, ಬಹುಶ್ರುತರು ಹಾಗೂ ಅತ್ಯಂತ ಚತುರರೂ ಆಗಿರಬೇಕಾಗುತ್ತದೆ. ಭಾಗ್ಯದಿಂದ ಅಂಥ ಮನುಷ್ಯನ ಸಹವಾಸ ಪ್ರಾಪ್ತವಾಯಿತೆಂದರೆ ವಾಸನೆಗಳು ಶಾಂತವಾಗಿ ಸಮಾಧಾನವು ಬೆಳೆಯುತ್ತಾ ಹೋಗುತ್ತದೆ. ಸದ್ಗುರುಗಳ ಅಧಿಕಾರವು ಎಷ್ಟೇ ದೊಡ್ಡದಾಗಿದ್ದರೂ ಆತ್ಮಜ್ಞಾನದ ಕಡೆಗೆ ಹೊರಳುವವರೆಗೆ ಶಿಷ್ಯರ ಪ್ರಗತಿಯು ಅವರ ನಿಷ್ಠೆಯನ್ನು, ಅವರ ಸಾಧನಾಭ್ಯಾಸವನ್ನು ಹಾಗೂ ಅವರ ಜಿಗುಟುತನವನ್ನು ಅವಲಂಬಿಸಿರುತ್ತದೆ. ಸದ್ಗುರುಗಳು ಸರಿಯಾಗಿಯೇ ಮಾರ್ಗ ತೋರಿಸುತ್ತಾರೆ, ಮಾರ್ಗದಲ್ಲಿ ಸಹಾಯ ಮಾಡುತ್ತಾರೆ. ಆದರೆ ನಡೆಯುವ ಕಾರ್ಯವನ್ನು ಮಾತ್ರ ನಾವೇ ಮಾಡಬೇಕಾಗುತ್ತದೆ. ಆತ್ಮ ಸಾಕ್ಷಾತ್ಕಾರವಾಗುವವರೆಗೆ ಯಾವುದೇ ತಕರಾರು ಇಲ್ಲದೆ ಸಾಧನೆ ಮಾಡುತ್ತಿರುವುದೇ ಸದ್ಗುರುಗಳ ಕೃಪೆಯ ಲಕ್ಷಣವಾಗಿರುತ್ತದೆ. ಲಪಾವೆ ಅತಿ ಆದರೆ ರಾಮರೂಪಿ. ಶ್ರೀರಾಮ ಸಮರ್ಥ ಶ್ಲೋಕ 184. ನಮೇ ತೇಚಿದಾಲೆ ನಸೆ ತೇಚಿಯಾಲೆ ಕಳೋ ಲಾಗಲೆ ಸಜ್ಜನಾಚೇನಿ ಬೋಲೆ ಅನಿರ್ವಾಚ್ಯತೆ ವಾಚ್ಯ ವಾಚೇ ವದಾವೆ ಮನಾ ಸಂತ ಆನಂತ ಶೋಧಿತದಾವೆ. ಮೂಲ ಪರಮಾತ್ಮ ಸ್ವರೂಪದಲ್ಲಿ ವಿಶ್ವವು ಇರುವುದಿಲ್ಲ, ಆದರೆ ಅದು ಅದರಲ್ಲಿ ನಿರ್ಮಾಣವಾಗಿರುತ್ತದೆ. ಅದಕ್ಕೆ ವ್ಯಕ್ತವಾದ ಆಕಾರ ಇರಲಿಲ್ಲ, ಆದರೆ ಆ ಆಕಾರವು ಅದಕ್ಕೆ ಪ್ರಾಪ್ತವಾಗಿರುತ್ತದೆ. ಸಂತರ ಸಹವಾಸದಲ್ಲಿ ಅವರ ಮಾತುಗಳನ್ನು ಕೇಳಿ ಈ ಸಂಗತಿಗಳು ಗಮನಕ್ಕೆ ಬರತೊಡಗುತ್ತವೆ. ವಾಸ್ತವಿಕವಾಗಿ ಪರಮಾತ್ಮ ಸ್ವರೂಪವು ವಾಣಿಯ ವಿಷಯವಾಗಲು ಶಕ್ಯವಿಲ್ಲ. ಆದರೆ ಸಂತರು ಅದನ್ನು ಶಬ್ದಗಳಿಂದ ಹೇಳಿ ವಾಣಿಯ ವಿಷಯಗೊಳಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಹೇ ಮನಸ್ಸೇ, ನೀನು ಆ ಅನಂತ ಪರಮಾತ್ಮನನ್ನು ಶೋಧಿಸು. ವಿವರಣೆ: ಪರಮಾತ್ಮನು ಜ್ಞಾನಮಯನಾಗಿರುತ್ತಾನೆ. ಅವನಲ್ಲಿ ಅಜ್ಞಾನವೂ ಇಲ್ಲವೇ ಇಲ್ಲ. ಆದರೆ ಮನುಷ್ಯ ಜೀವನದಲ್ಲಿ ಜ್ಞಾನದ ಅನುಭವ ಬರುವಂತೆ ಅಜ್ಞಾನದ ಅನುಭವ ಕೂಡ ಬರುತ್ತದೆ. ನಾವು ಅಜ್ಞಾನಾವಸ್ಥೆಯಲ್ಲಿ ಇರುತ್ತೇವೆ, ನಮಗೆ ಅಜ್ಞಾನದ ಅನುಭವ ಬರುತ್ತದೆ. ತಾತ್ಪರ್ಯವೇನೆಂದರೆ ಮೂಲ ಸ್ವರೂಪದಲ್ಲಿ ಇಲ್ಲದೇ ಇರುವುದು ನಿರ್ಮಾಣವಾಗಿರುತ್ತದೆ. ನಾವು ಯಾವ ವಿಶ್ವವನ್ನು ನೋಡುತ್ತೇವೆಯೋ ಅದು ಪರಮಾತ್ಮನಲ್ಲಿ ಇಲ್ಲದಿದ್ದರೂ ನಮ್ಮ ಅಜ್ಞಾನದಿಂದ ನಮಗೆ ಕಾಣುತ್ತದೆ. 2. ಭಗವಂತನ ಸಂಕಲ್ಪದಿಂದಾಗಿ ವಿಶ್ವ ನಿರ್ಮಾಣವಾಯಿತೇನೋ ನಿಜ, ಆದರೆ ಅದು ಪ್ರಕಟವಾಗಿರಲಿಲ್ಲ, ಸೂಕ್ಷ್ಮ ಅವಸ್ಥೆಯಲ್ಲಿದ್ದಿತು. ಅಜ್ಞಾನಿ ದೃಷ್ಟಿಗೆ ಅಪ್ರಕಟವಾದ ಅಥವಾ ಅವ್ಯಕ್ತವಾದ ವಿಶ್ವವು ಇಲ್ಲದೇ ಆಗಿರುತ್ತದೆ. ಅನಂತರ ಅದಕ್ಕೆ ದೃಶ್ಯ, ಇಂದ್ರಿಯ ಗೋಚರವಾದ ಸ್ಥಳ, ಆಕಾರವು ಪ್ರಾಪ್ತವಾಗುತ್ತದೆ. ಆದ್ದರಿಂದ ಇದ್ದೂ ಇಲ್ಲದಂತೆ ಆಗಿರುವುದೇ
ಪ್ರತ್ಯಕ್ಷವಾಗಿ ತೋರುತ್ತದೆ. 3. ವಿಶ್ವದ ಕಡೆಗೆ 2 ದೃಷ್ಟಿಯಿಂದ ನೋಡಲು ಬರುತ್ತದೆ. ಒಂದು ಜ್ಞಾನಿಯ ದೃಷ್ಟಿಯಿಂದ ಹಾಗೂ ಎರಡನೇದಾಗಿ ಅಜ್ಞಾನಿಯ ದೃಷ್ಟಿಯಿಂದ. ಪರಮಾತ್ಮ ಸ್ವರೂಪದ ಮೂಲಕವಾಗಿ ಜಗತ್ತಿನ ಕಡೆಗೆ ನೋಡಿದರೆ ಜಗತ್ತು ಅಜ್ಞಾನಿ ಮನುಷ್ಯನಿಗೆ ಉಂಟಾದ ಭ್ರಮೆ ಆಗಿರುತ್ತದೆ. ಜಗತ್ತಿನ ಮೂಲಕ ಪರಮಾತ್ಮನ ಕಡೆಗೆ ನೋಡಿದರೆ ಜಗತ್ತು ಪರಮಾತ್ಮನ ಸಂಕಲ್ಪವಾಗಿರುತ್ತದೆಂಬ ನಿರ್ಣಯವಾಗುತ್ತದೆ. ಸಂತರ ಹತ್ತಿರ ಇದ್ದುಕೊಂಡು ಜ್ಞಾನದೃಷ್ಟಿಯಿಂದ ಜಗತ್ತನ್ನು ನೋಡಲು ಕಲಿಯಬೇಕು. 4. ದೇಶ ಕಾಲ ನಿಮಿತ್ತದಿಂದ ಸುರಕ್ಷಿತವಾದ ದೃಶ್ಯ ವಿಶ್ವವನ್ನು ವರ್ಣನೆ ಮಾಡುವುದಕ್ಕಾಗಿ ವಾಣಿಯ ನಿರ್ಮಾಣವಾಗಿರುತ್ತದೆ. ಪರಮಾತ್ಮ ವಸ್ತು ಅನಂತ ಹಾಗೂ ಅಪಾರವಾಗಿರುವುದರಿಂದ ಸ್ಥಳಕಾಲಗಳ ಮರ್ಯಾದೆಯಿಂದ ದಾಟಿ ಹೋಗುತ್ತದೆ. ಆದ್ದರಿಂದ ಅತೀಂದ್ರಿಯ ವಸ್ತು ವಾಣಿಯ ವಿಷಯವಾಗಲು ಶಕ್ಯವಿಲ್ಲ. ಹೀಗಿದ್ದರೂ ಅಜ್ಞಾನಿ ಮನುಷ್ಯನಿಗೆ ಪರಮಾತ್ಮ ಸ್ವರೂಪದ ಕಲ್ಪನೆ ಕೊಡುವುದಕ್ಕಾಗಿ ಸಂತರಿಗೆ ವಾಣಿಯನ್ನೇ ಆಶ್ರಯಿಸಬೇಕಾಗುತ್ತದೆ. ಸಂತರ ಬ್ರಹ್ಮಜ್ಞಾನವು ಅತ್ಯಂತ ಸ್ಪಷ್ಟ ಹಾಗೂ ಪೂರ್ಣವಾಗಿರುತ್ತದೆ. ಆದ್ದರಿಂದ ಸಂತರು ಬ್ರಹ್ಮನನ್ನು ಕೂಡ ಬಹಳಷ್ಟು ಅಂಶದಲ್ಲಿ ವಾಣಿಯ ವಿಷಯಗೊಳಿಸಬಲ್ಲರು. ಪರಮಾತ್ಮ ವಸ್ತುವಿನ ಐಶ್ವರ್ಯವನ್ನು ಸಂತರ ಬಾಯಿಂದಲೇ ಕೇಳಬೇಕು. ಶ್ರೀರಾಮ ಸಮರ್ಥ. ಶ್ಲೋಕ 185. ಲಪಾವೆ ಅತಿ ಆದರೆ ರಾಮರೂಪಿ. ಶ್ಲೋಕ 185. ಲಪಾವೆ ಅತಿ ಆದರೆ ರಾಮರೂಪಿ. ಭಯಾತೀತ ನಿಶ್ಚಿತ ಏ ಸ್ವಸ್ವರೂಪಿ. ಕದಾತೋ ಜನಿ ಪಾಹತಾ ಹಿ ದಿಶೇನಾ ಸದಾ ಐಕ್ಯತೋ ಭಿನ್ನ ಭಾವೇ ವಸೇನಾ. ನಾವು ಅತ್ಯಂತ ಮನಃಪೂರ್ವಕವಾಗಿ ಪರಮಾತ್ಮ ಸ್ವರೂಪದಲ್ಲಿ ಸೇರಿ ಹೋಗಬೇಕು. ಆ ಆತ್ಮಸ್ವರೂಪವು ಎಲ್ಲ ಪ್ರಕಾರದ ಭಯ ಹಾಗೂ ಚಿಂತೆಗಳ ಆಚೆಗೆ ಇರುತ್ತದೆ. ಜನರು ಅದನ್ನು ನೋಡುತ್ತಾರೆ, ಆದರೆ ಜನರಿಗೆ ಅದು ಕಾಣುವುದಿಲ್ಲ. ಏಕೆಂದರೆ ಅದು ಯಾವಾಗಲೂ ಪರಮಾತ್ಮ ರೂಪವಾಗಿರುತ್ತದೆ. ಬೇರೆತನದಿಂದ ಉಳಿಯುವುದೇ ಇಲ್ಲ. ವಿವರಣೆ: ಸ್ವಸ್ವರೂಪದಲ್ಲಿ ಅಡಗಿ ಹೋಗುವ ಕಲ್ಪನೆಯು ಸ್ವರೂಪಾನುಭೂತಿಯ ದೃಷ್ಟಿಯಿಂದ ಅತ್ಯಂತ ಅರ್ಥಪೂರ್ಣವಾಗಿರುತ್ತದೆ. ಗುಪ್ತವಾಗಿ ಹೋಗುವುದೇ ಅಡಗಿ ಹೋಗುವ ನಿಜವಾದ ಮರ್ಮವಾಗಿರುತ್ತದೆ. ಅಡಗಿ ಹೋಗುವ ಅವಸ್ಥೆಯಲ್ಲಿ ಮನುಷ್ಯನು ಇದ್ದೂ ಇಲ್ಲದಂತೆ ಇರುತ್ತಾನೆ. ಆತ್ಮಾನಾತ್ಮ ವಿವೇಕದಿಂದ ಅನಾತ್ಮನನ್ನು ಬದಿಗೆ ಸರಿಸಿದರೆ ಜೀವವು ತಾನಾಗಿಯೇ ಅಸ್ತವಾಗಿ ಹೋಗುತ್ತದೆ. ಅದು ಸಹಜವಾಗಿಯೇ ಸ್ವರೂಪದಲ್ಲಿ ಲೀನವಾಗುತ್ತದೆ. ನಿದ್ರೆಯಲ್ಲಿ ನಾನು ಅಡಗಿ ಹೋಗುತ್ತೇನೆ ಎಂಬ ಅನುಭವ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಇದರಲ್ಲಿ ಜಾಗೃತ ಅವಸ್ಥೆಯಲ್ಲಿ ವಿವೇಕದ ಸಹಾಯದಿಂದ ಆ ನಾನುತನವನ್ನು ಸ್ವಸ್ವರೂಪದಲ್ಲಿ ಸೇರಿಸಬೇಕಾಗುತ್ತದೆ. ಸ್ವಸ್ವರೂಪವು ಎಲ್ಲ ಪ್ರಕಾರದ ಭಯದಿಂದ ಮುಕ್ತವಾಗಿರುತ್ತದೆ.
ಆದ್ದರಿಂದಲೇ ಅದು ಎಲ್ಲ ಚಿಂತೆಗಳಿಂದಲೂ ಮುಕ್ತವಾಗಿರುತ್ತದೆ. ಚಿಂತೆ ಕ್ಷೀಣವಾಗುತ್ತಾ ಹೋಗುವುದೇ ಸ್ವರೂಪದಲ್ಲಿ ಸಮರಸವಾಗುವುದರ ನಿಶ್ಚಿತವಾದ ಲಕ್ಷಣವಾಗಿರುತ್ತದೆ. 3. ಸ್ವರೂಪದಲ್ಲಿ ಅಡಗಿದ ಮನುಷ್ಯನು ದೇಹದಿಂದ ಜನರ ಮಧ್ಯದಲ್ಲಿ ಇರುತ್ತಾನೆ. ಜನರು ನಾವು ಅವನನ್ನು ನೋಡುತ್ತೇವೆಂದು ಅನ್ನುತ್ತಾರೆ. ಆದರೆ ನಿಜವಾದ ಅವನು ಯಾರಿಗೂ ಕಾಣುವುದಿಲ್ಲ. ಅವನು ಸ್ವಸ್ವರೂಪದಿಂದ ಬೇರೆಯಾಗಿ ಉಳಿದಿರುವುದೇ ಇಲ್ಲ. ಅವನದು ಸ್ವರೂಪದೊಂದಿಗೆ ನಿರಂತರವಾದ ಐಕ್ಯವಾಗಿರುತ್ತದೆ. ತಾತ್ಪರ್ಯವೇನೆಂದರೆ, ಸಾಮಾನ್ಯವಾಗಿ ಮನುಷ್ಯನ ದೇಹ ನೋಡಿದೆವೆಂದರೆ ನಾವು ಆ ಮನುಷ್ಯನನ್ನು ನೋಡಿರುತ್ತೇವೆಂದು ಅನ್ನುತ್ತೇವೆ. ಸಾಮಾನ್ಯ ಮನುಷ್ಯನ ಅಹಂಭಾವವು ದೇಹಕ್ಕಿಂತ ಬೇರೆಯಾಗಿರುವುದಿಲ್ಲವಾದ್ದರಿಂದ ಈ ರೀತಿಯಾಗಿ ನೋಡುವುದು ಯೋಗ್ಯವಾಗಿರುತ್ತದೆ. ಆದರೆ ಯಾವ ಮನುಷ್ಯನ ಅಹಂಭಾವವು ದೇಹಕ್ಕಿಂತ ಬೇರೆಯಾಗಿ ಸ್ವಸ್ವರೂಪದಲ್ಲಿ ಸೇರಿರುತ್ತದೆಯೋ ಅವನು ದೇಹದಲ್ಲಿ ಇರುವುದೇ ಇಲ್ಲ. ಅವನ ದೇಹವನ್ನು ನೋಡಿ ಅವನ ಅಂತರಂಗದ ನಿಜವಾದ ಕಲ್ಪನೆ ಬರಲು ಶಕ್ಯವಿಲ್ಲ. ಶ್ರೀರಾಮ ಸಮರ್ಥ 186. ಸದಾ ಸರ್ವದಾ ರಾಮ ಸನ್ನಿಧ आहे, मना सज्जना सत्य शोधून पाहे. अखंडित भेटी रघुराज योगू, मना सांदिरे मीपणाचा वियोगू. ಸ್ವಸ್ವರೂಪವು ಸದಾ ಸರ್ವಕಾಲ ನಮ್ಮ ಅತ್ಯಂತ ನಿಕಟವಾಗಿರುತ್ತದೆ. ಹೇ ಸಜ್ಜನ ಮನುಷ್ಯೇ, ನೀನು ಅದನ್ನು ಸರಿಯಾಗಿ ಶೋಧಿಸಿ ನೋಡು. ಆ ಸ್ವರೂಪದೊಂದಿಗೆ ನಿನ್ನದು ಅಖಂಡ ಸಹವಾಸ ಇರುತ್ತದೆ. ಅದರೊಂದಿಗೆ ನಿರಂತರ ಐಕ್ಯವಾಗಿರುತ್ತದೆ. ಹೇ ಮನಸ್ಸೇ, ಅಹಂಭಾವದಿಂದ ಉಂಟಾದ ಬೇರೆತನವನ್ನು ಬಿಟ್ಟು ಬಿಡು. ವಿವರಣೆ 1. ಜೀವ ಪ್ರಾಣಿ ಅಂದ ಮೇಲೆ ಅದರ ಅಂತರಂಗದಲ್ಲಿ ಸ್ವಸ್ವರೂಪವು ಇದ್ದೇ ಇರುತ್ತದೆ. ಜೀವದ ಎಲ್ಲ ಅವಸ್ಥೆಗಳಲ್ಲಿ ಆ ಸ್ವಯಂ ಪ್ರಕಾಶ ಸ್ವರೂಪವು ಹೇಗೋ ಹಾಗೆ ಸ್ಥಿರವಾಗಿ ಇರುತ್ತದೆ. ನಾವು ನಮ್ಮ ಅತ್ಯಂತ ಆಳದಲ್ಲಿ ಇಳಿದು ಅದನ್ನು ಶೋಧಿಸಬೇಕು. ಜಾಗೃತ, ಸ್ವಪ್ನ ಹಾಗೂ ಗಾಢನಿದ್ರೆ ಈ 3 ಅವಸ್ಥೆಗಳನ್ನು ದಾಟಿ ಆಚೆಗೆ ಹೋದವೆಂದರೆ ನಮಗೆ ಆ ಸ್ವರೂಪದ ದರ್ಶನವಾಗುತ್ತದೆ. 2. ವಾಸ್ತವಿಕವಾಗಿ ಆತ್ಮವು ನಮ್ಮ ಸ್ವರೂಪವಾಗಿರುವುದರಿಂದ ಅದರೊಂದಿಗೆ ವಿಯೋಗವಾಗುವುದು ಹೇಗೆ ಶಕ್ಯವಿರುತ್ತದೆ? ಆದರೆ ಅಹಂಭಾವವು ಮಧ್ಯದಲ್ಲಿಯೇ ವಿಘ್ನವನ್ನುಂಟು ಮಾಡುತ್ತದೆ. ಅದು ನಮ್ಮನ್ನು ಆತ್ಮಸ್ವರೂಪದಿಂದ ಬೇರೆಗೊಳಿಸುತ್ತದೆ. ಆ ಅಹಂಭಾವವು ದೂರವಾಯಿತೆಂದರೆ ಮೂಲದಲ್ಲಿಯ ಐಕ್ಯವು ಸ್ವತಃಸಿದ್ಧವಾಗಿರುತ್ತದೆ. ಪರಿಸಂಗ ಸೋಡೂನಿ ಸುಖೀ ರಹಾವೆ. ಶ್ಲೋಕ 187. श्रीराम समर्थ. भूते पिंड ब्रह्मांड हे ऐक्य आहे, परी सर्व ही स्वस्वरूपी न साहे. मना भासले सर्व काही पहावे, परी संग सोडूनी सुखे रहावे.
ಭಾವಾರ್ಥ: ಪಂಚಮಹಾಭೂತಗಳು, ಜೀವಪ್ರಾಣಿಗಳು ಹಾಗೂ ವಿಶ್ವ ಇವುಗಳಲ್ಲಿ ಐಕ್ಯವಿರುತ್ತದೆ. ಆದರೆ ಶಾಶ್ವತ ಆತ್ಮಸ್ವರೂಪದಲ್ಲಿ ಅವುಗಳಿಗೆ ನಿಜವಾದ ಅಸ್ತಿತ್ವವಿರುವುದಿಲ್ಲ. ಆದ್ದರಿಂದ ಮನಸ್ಸಿಗೆ ಬಂದ ಅನುಭವಗಳನ್ನು ನೋಡಬೇಕು. ಆದರೆ ಅವುಗಳಲ್ಲಿ ಸತ್ಯತನದ ಭಾವನೆಯಿಂದ ಆಸಕ್ತರಾಗದೆ ಸ್ವಾನಂದದಲ್ಲಿರಬೇಕು. ವಿವರಣೆ 1. ಯಾವ ವಿಶ್ವದಲ್ಲಿ ಜನ್ಮ ತಾಳುತ್ತೇವೆಯೋ, ಬಾಳುತ್ತೇವೆಯೋ ಹಾಗೂ ಸಾಯುತ್ತೇವೆಯೋ ಆ ವಿಶ್ವವು ಪೃಥ್ವಿ, ಆಪ, ತೇಜ್, ವಾಯು ಹಾಗೂ ಆಕಾಶಗಳೆಂಬ 3 ಆ ವಿಶ್ವವು ಪೃಥ್ವಿ, ಆಪ, ತೇಜ್, ವಾಯು ಹಾಗೂ ಆಕಾಶಗಳೆಂಬ ಪಂಚಮಹಾಭೂತಗಳಿಂದ ಆಗಿರುತ್ತದೆ. ಸಚೇತನಗಳಲ್ಲಿ ಹಾಗೂ ಅಚೇತನಗಳಲ್ಲಿ ಅನೇಕ ಪ್ರಕಾರದ ಭೇದಗಳು ಕಂಡುಬಂದರೂ ಕೊನೆಗೆ ಪಂಚಮಹಾಭೂತಗಳೇ ಇವೆಲ್ಲವುಗಳ ಮೂಲದ್ರವ್ಯಗಳಾಗಿರುತ್ತವೆ. 2. ವಿಶ್ವದಲ್ಲಿ ಸಚೇತನ ಹಾಗೂ ಅಚೇತನಗಳೆಂಬ ಭೇದಗಳು ಕಂಡುಬಂದಂತೆ ಸ್ವರೂಪಾನುಭವದ ದೃಷ್ಟಿಯಿಂದ ಶಾಶ್ವತ ಹಾಗೂ ಅಶಾಶ್ವತಗಳೆಂಬ ಭೇದ ಕಂಡುಬರುತ್ತದೆ. ಸ್ವಸ್ವರೂಪವು ಶಾಶ್ವತವಾದರೆ ಪಂಚಮಹಾಭೂತಗಳೊಂದಿಗೆ ಇರುವ ಎಲ್ಲ ವಿಶ್ವವು ಅಶಾಶ್ವತವಾಗಿರುತ್ತದೆ ಎಂಬುದು ಸಂತರ ಅನುಭವವಾಗಿರುತ್ತದೆ. ಆದರೆ ಅಶಾಶ್ವತವಾದದ್ದಕ್ಕೆ ಸ್ವತಂತ್ರ ಅಸ್ತಿತ್ವವಿರುವುದಿಲ್ಲ. ಆದ್ದರಿಂದ ಸ್ವಸ್ವರೂಪದಲ್ಲಿ ಕೇವಲ ಅದು ತೋರುತ್ತದೆ. 3. ಜ್ಞಾನಾವಸ್ಥೆಯಲ್ಲಿ ಸ್ವಸ್ವರೂಪಕ್ಕಿಂತ ಬೇರೆ ಯಾವುದರ ಅನುಭವವೂ ಇರುವುದಿಲ್ಲ. ಆದರೆ ಅಜ್ಞಾನಾವಸ್ಥೆಯಲ್ಲಿ ಅಂಥ ಅನುಭವ ಇರುತ್ತದೆ. ಆದ್ದರಿಂದ ಇಂದ್ರಿಯಗಳ ಮೂಲಕ ಮನಸ್ಸಿನವರೆಗೆ ಅತಿ ವೇಗವಾಗಿ ಜ್ಞಾನಾವಸ್ಥೆಯಲ್ಲಿ ಸ್ವಸ್ವರೂಪಕ್ಕಿಂತ ಬೇರೆ ಯಾವುದರ ಅನುಭವವೂ ಇರುವುದಿಲ್ಲ. ಆದರೆ ಅಜ್ಞಾನಾವಸ್ಥೆಯಲ್ಲಿ ಅಂಥ ಅನುಭವ ಇರುತ್ತದೆ. ಆದ್ದರಿಂದ ಇಂದ್ರಿಯಗಳ ಮೂಲಕ ಮನಸ್ಸಿನವರೆಗೆ ಹೋಗಿ ತಲುಪುವ ದೃಶ್ಯ ವಿಶ್ವವನ್ನು ಅನುಭವಿಸಬೇಕು. ಅದು ಇಂದ್ರಿಯಗಳಿಗೆ ಅನುಭವಕ್ಕೆ ಬರುವ ಮಾತ್ರದಿಂದ ಸತ್ಯವೆಂದು ಅನ್ನಲಿಕ್ಕಾಗುವುದಿಲ್ಲ ಹಾಗೂ ಅದನ್ನು ಜೀವನದಲ್ಲಿ ಬದಿಗೆ ಸರಿಸಲಿಕ್ಕಾಗುವುದಿಲ್ಲ. ಆದ್ದರಿಂದ ಸಂಪೂರ್ಣ ವಿಶ್ವವು ಕೇವಲ ತೋರಿಕೆಯದಾಗಿರುವುದೆಂಬ ದೃಢವಾದ ಭಾವನೆಯಿಂದ ಅದನ್ನು ನೋಡಬೇಕು. ನೋಡಿಯೂ ಅದರಲ್ಲಿ ಮನಸ್ಸಿನಿಂದ ಆಸಕ್ತರಾಗಬಾರದು. ಇಂಥ ಅಲಿಪ್ತತೆಯನ್ನು ಕಾಯ್ದುಕೊಂಡು ಸ್ವಸ್ವರೂಪದ ಆನಂದದಲ್ಲಿರಬೇಕು. ಶ್ರೀ ಸಮರ್ಥರ ಅಭಿಪ್ರಾಯವೇನೆಂದರೆ, ಮನಸ್ಸಿನ ಅನುಭವಕ್ಕೆ ಬರುವ ಪಂಚಭೂತಾತ್ಮಕ ಜಗತ್ತು ತಾನಾಗಿಯೇ ಯಾರಿಗೂ ಬಾಧಿಸುವುದಿಲ್ಲ. ಅದರಲ್ಲಿ ಮನಸ್ಸು ಆಸಕ್ತವಾಯಿತೆಂದರೆ ಅದರಿಂದ ನನಗೆ ಸುಖವಾಗುತ್ತದೆಂಬ ತಪ್ಪು ತಿಳುವಳಿಕೆ ಉಂಟಾಯಿತೆಂದರೆ ಅದು ಸಂಪೂರ್ಣ ಸತ್ಯವೆನಿಸುತ್ತದೆ. ಆದ್ದರಿಂದ ಜೀವವು ಸ್ವಸ್ವರೂಪವನ್ನು ಮರೆತು ಹೊರಗೆ ಧಾವಿಸುತ್ತದೆ. ಶ್ರೀರಾಮ ಸಮರ್ಥ ಶ್ಲೋಕ 188. देहे भान है ज्ञान शस्त्रे खुड़ावे विदेही पणे भक्ति मार्गे जावे विरक्ति बड़े निंद सर्वे त्यजावे परिसंग सोडूनी सुखे रहावे. ನಾನು ಆತ್ಮನಿರುತ್ತೇನೆಂಬ ಅರಿವಿನಿಂದ
ನಾನು ದೇಹವಿರುತ್ತೇನೆಂಬ ಅರಿವನ್ನು ಹೊಡೆದು ಹಾಕಬೇಕು. ದೇಹದ ಅರಿವನ್ನು ಲಯಗೊಳಿಸಿ ಸ್ವರೂಪದ ಅನುಸಂಧಾನದಲ್ಲಿರಬೇಕು. ಮನಸ್ಸಿನಿಂದ ಅನಾಸಕ್ತರಾಗಿ ವಿಷಯಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ದೃಶ್ಯದಲ್ಲಿ ಸತ್ಯತ್ವದ ಭಾವನೆಯಿಂದ ಆಸಕ್ತರಾಗದೆ ಸ್ವಾನಂದದಲ್ಲಿರಬೇಕು. ವಿವರಣೆ 1. ಈಗ ನಮಗೆ ದೇಹದ ಸ್ಮರಣೆ ಇರುತ್ತದೆ. ನಾನು ದೇಹವಲ್ಲ ಎಂದು ಅನ್ನುತ್ತಾ ಹೋದರೆ ನಮಗೆ ದೇಹದ ವಿಸ್ಮರಣೆ ಆಗುವುದರ ಬದಲು ಅದರ ಸ್ಮರಣೆಯೇ ದೃಢವಾಗುತ್ತಾ ಹೋಗುತ್ತದೆ. ಆದ್ದರಿಂದ ನಾನು ಆತ್ಮನಿರುತ್ತೇನೆ ಎಂದು ನಿರಂತರ ಸ್ಮರಣೆಯನ್ನಿಟ್ಟುಕೊಂಡರೆ ತಾನಾಗಿಯೇ ದೇಹದ ವಿಸ್ಮರಣೆಯಾಗುತ್ತಾ ಹೋಗುತ್ತದೆ. 2. ಶ್ರೀ ಸಮರ್ಥರ ಭಕ್ತಿ ಮಾರ್ಗದ ಕಲ್ಪನೆಯು ಅತ್ಯಂತ ಸೂಕ್ಷ್ಮ ಹಾಗೂ ಆಳವಾಗಿರುತ್ತದೆ. ಭಗವಂತನಿಂದ ಎಂದೂ ವಿಭಕ್ತನಲ್ಲದಿರುವವನೇ ಭಕ್ತನಾಗಿರುತ್ತಾನೆ. ಭಗವಂತನಲ್ಲಿ ಅಖಂಡವಾಗಿ ಸೇರಿ ಸಮರಸವಾಗಿ ಹೋಗುವ ಯಾವ ಅಭ್ಯಾಸವಿರುತ್ತದೆಯೋ ಅದೇ ಭಕ್ತಿ ಮಾರ್ಗವಾಗಿರುತ್ತದೆ. ತನ್ನ ದೇಹದ ವಿಸ್ಮರಣೆಯಾಗದ ಹೊರತು ಯಾರೂ ಭಕ್ತನಾಗಲು ಶಕ್ಯವಿಲ್ಲ ಅಥವಾ ಭಕ್ತಿಯ ಅಭ್ಯಾಸ ಮಾಡಲು ಶಕ್ಯವಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಸ್ವಸ್ವರೂಪದ ಅನುಸಂಧಾನದಲ್ಲಿ ಸ್ವತಃದ ವಿಸ್ಮರಣೆಯನ್ನು ಹೇಗೆ ಹೊಂದಬೇಕೆಂಬುದನ್ನು ಸಂತರು ಕಲಿಸುತ್ತಾರೆ. 3. ವಿರಕ್ತಿ ಶಬ್ದವನ್ನು ಉಚ್ಚರಿಸಿದೊಡನೆ ಸನ್ಯಾಸದ ಅಥವಾ ಉದಾಸೀನತೆಯ ವಾಸನೆ ಬರುತ್ತದೆ. ಸನ್ಯಾಸಿಯು ವಿರಕ್ತನಾಗಿರುತ್ತಾನೆಂಬುದೇನೂ ಸುಳ್ಳಲ್ಲ. ಆದರೆ ವಿರಕ್ತನಾದವನು ಸನ್ಯಾಸಿಯೇ ಆಗಿರಬೇಕೆಂಬ ನಿಯಮವಿಲ್ಲ. ಯಾವುದರಿಂದ ದೇಹ ಬುದ್ಧಿಯು ಬೆಳೆಯುತ್ತಾ ಹೋಗುತ್ತದೆಯೋ ಅದು ನಿಂದ್ಯವಾಗಿರುತ್ತದೆ. ಈ ಅರ್ಥದಿಂದ ಎಲ್ಲ ನಿಂದ್ಯವಾದವುಗಳನ್ನು ಸಂಪೂರ್ಣವಾಗಿ ಬಿಡದ ಹೊರತು ದೇಹದ ಅರಿವು ಕ್ಷೀಣವಾಗುವುದಿಲ್ಲ. ಶ್ರೀರಾಮ ಸಮರ್ಥ ಶ್ಲೋಕ 189. ಮಹಿ ನಿರ್ಮಿಲಿ ದೇವತೋ ಓಳಖಾವ ಜಯ ಪಾಹತ ಮೋಕ್ಷ ತತ್ಕಾಳ ಜೀವ ದಯಾ ನಿರ್ಗುಣಾಲಾಗಿ ಗೂಣಿ ಪಹಾವೆ ಪರಿಸಂಗ ಸೋಡೂನಿ ಸುಖೇ ರಹಾವೆ. ಯಾವ ಭಗವಂತನು ಈ ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾನೋ ಅವನ ಜ್ಞಾನ ಮಾಡಿಕೊಳ್ಳಬೇಕು. ಆ ಜ್ಞಾನವಾದೊಡನೆ ಜೀವವು ಮುಕ್ತಾವಸ್ಥೆಯನ್ನು ಹೊಂದುತ್ತದೆ. ಆ ಭಗವಂತನು ನಿರ್ಗುಣನಾಗಿರುತ್ತಾನೆ. ಆದರೆ ಅವನನ್ನು ತ್ರಿಗುಣಗಳ ಉಪಾಧಿಗಳಲ್ಲಿಯೂ ನೋಡಬೇಕು. ದೃಶ್ಯವನ್ನು ಸತ್ಯವೆಂಬ ಭಾವನೆಯಿಂದ ತಿಳಿದು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಸ್ವಾನಂದದಲ್ಲಿರಬೇಕು. ವಿವರಣೆ: ನಾವು ಮನುಷ್ಯರಾಗಿರುತ್ತೇವೆ. ನಾವು ವಿಶ್ವ ನಿರ್ಮಾಣದ ವಿಚಾರ ಮಾಡುವಾಗ ಅದರ ಆದಿ ಕಾರಣವನ್ನು ಶೋಧಿಸುತ್ತೇವೆ. ಆ ಆದಿ ಕಾರಣವು ಭಗವಂತನೇ ಆಗಿರುತ್ತಾನೆ. ಆ ಆದಿ ಕಾರಣದ ಕಾರಣ ಶೋಧಿಸಬೇಕೆಂದರೆ ಅನವಸ್ಥೆ ಉಂಟಾಗುತ್ತದೆ. ಆದ್ದರಿಂದ ಭಗವಂತನು ಸ್ವಯಂಭೂ ಆಗಿರುತ್ತಾನೆಂದು ತಿಳಿಯಬೇಕು. ಸ್ವಯಂಭೂ ಅಂದರೆ ತನಗೆ ತಾನೇ ಕಾರಣನಾದವನು. ದೃಶ್ಯದ ಜ್ಞಾನವು ಕಾರ್ಯಕಾರಣಗಳ ಸಂಬಂಧದಲ್ಲಿ ಕೇಂದ್ರಿತವಾಗಿರುತ್ತದೆ. ಅದೇ ನಿಯಮವನ್ನು ವಿಶ್ವದ ನಿರ್ಮಾಣದಲ್ಲಿ ಅನ್ವಯಿಸುವುದರಿಂದ ಭಗವಂತನು ವಿಶ್ವದ ಕಾರಣನಾಗುತ್ತಾನೆ. ಆ ಭಗವಂತನ ಸಾಕ್ಷಾತ್ಕಾರವಾಯಿತೆಂದರೆ ಜೀವವು ಸಂಪೂರ್ಣ ಜ್ಞಾನಿಯಾಗುತ್ತದೆ. ಆ ಜ್ಞಾನದ ಸ್ವಾಭಾವಿಕ ಪರಿಣಾಮದಿಂದಾಗಿ ಅದು ಕೂಡಲೇ ಮುಕ್ತವಾಗುತ್ತದೆ. 7. ವಿಶ್ವದಲ್ಲಿ ಹಾಗೂ ಭಗವಂತನಲ್ಲಿ ಮೂಲತಃ ವ್ಯತ್ಯಾಸವಿಲ್ಲ. ವಿಶ್ವವನ್ನು ಭಗವಂತನ ಸ್ವಪ್ನವೆಂದು ತಿಳಿಯಬೇಕು. ಮನುಷ್ಯನಿಗೆ ಸ್ವಪ್ನ ಬಿದ್ದಾಗ ಅವನು
ಒಂದು ಕಡೆಗೆ ಸ್ವಪ್ನದಲ್ಲಿ ಎಲ್ಲ ವಸ್ತುಗಳಾಗುತ್ತಾನೆ ಹಾಗೂ ಇನ್ನೊಂದು ಕಡೆಗೆ ಆ ವಸ್ತುವನ್ನು ನೋಡುವ ದ್ರಷ್ಟ ಆಗುತ್ತಾನೆ. ಅದರಂತೆ ಭಗವಂತನು ಆದಿಸಂಕಲ್ಪ ಮಾಡಿದಾಗ ಅವನು ಒಂದು ಕಡೆಗೆ ಪಂಚಭೂತಾತ್ಮಕ ವಿಶ್ವನಾದನು ಹಾಗೂ ಇನ್ನೊಂದು ಕಡೆಗೆ ಶಿವರೂಪದಿಂದ ಅದರ ಸಾಕ್ಷಿ ದ್ರಷ್ಟ ಆಗಿರುತ್ತಾನೆ. ಆದ್ದರಿಂದ ಭಗವಂತನು ತ್ರಿಗುಣದಲ್ಲಿಯವನಾಗಿದ್ದರೂ ಗುಣಮಯ ವಿಶ್ವದಲ್ಲಿ ತುಂಬಿಕೊಂಡಿರುತ್ತಾನೆ. ಈ ದೃಷ್ಟಿಯನ್ನಿಟ್ಟುಕೊಂಡು ಜಗತ್ತಿನ ಕಡೆಗೆ ನೋಡಬೇಕು. ಶ್ರೀರಾಮ ಸಮರ್ಥ. ಶ್ಲೋಕ 190. ನವೇ ಕಾರ್ಯಕರ್ತ ನವೇ ಸೃಷ್ಟಿಭರ್ತ ಪರೇ ಹೂನಿ ಪರ್ತಾನ ಲಿಂಪೇ ವಿವರ್ತ ತಯಾ ನಿರ್ವಿಕಲ್ಪಾಸಿ ಕಲ್ಪೀತ ಜಾವೆ ಪರಿ ಸಂಗ ಸೋಡು ನಿ ಸುಖೇ ರಹಾವೆ. ಭಾವಾರ್ಥ: ಪರಮಾತ್ಮನು ಕಾರ್ಯಕಾರಣ ಭಾವದ ಆಚೆಗೆ ಇರುತ್ತಾನೆ. ಅವನು ವಿಶ್ವವನ್ನು ಪಾಲಿಸುತ್ತಾನೆಂಬುದು ಮಾನವೀಯ ಕಲ್ಪನೆಯಾಗಿರುತ್ತದೆ. ಅವನಲ್ಲಿ ಆ ಕಲ್ಪನೆ ಇರುವುದಿಲ್ಲ. ಅವನು ಪರಾವಾಣಿಯ ಆಚೆಗೆ ಇರುತ್ತಾನೆ. ಅವನಿಗೆ ಭ್ರಮೆಯ ಸ್ಪರ್ಶವಾಗಲು ಶಕ್ಯವಿಲ್ಲ. ಸರ್ವಕಲ್ಪನೆಗಳ ಆಚೆಗೆ ಇರುವ ಪರಮಾತ್ಮನ ಕಡೆಗೆ ನಾವು ನಮ್ಮ ಕಲ್ಪನೆಗಳನ್ನು ತೊಡಗಿಸಬೇಕು. ದೃಶ್ಯದಲ್ಲಿ ಸತ್ಯತೆಯ ಭಾವನೆಯಿಂದ ಸಿಕ್ಕಿ ಹಾಕಿಕೊಳ್ಳದೆ ಸ್ವಾನಂದದಲ್ಲಿರಬೇಕು. ವಿವರಣೆ: ಸಮುದ್ರದಲ್ಲಿ ತರಂಗಗಳು ಬರುತ್ತವೆ ಹಾಗೂ ಹೋಗುತ್ತವೆ. ಅದರಂತೆ ಸ್ವಾನಂದ ಸಮುದ್ರದಲ್ಲಿ ಚರಾಚರಗಳಲ್ಲಿಯ ವ್ಯಕ್ತಿಗಳು ಹಾಗೂ ವಸ್ತುಗಳು ಕಾಣುತ್ತವೆ ಹಾಗೂ ಕಾಣದಂತಾಗುತ್ತವೆ. ಆದರೆ ಮನುಷ್ಯನ ಮನಸ್ಸಿಗೆ ಕಾಲಾನುಕ್ರಮ ಮನುಷ್ಯನ ಮನಸ್ಸಿಗೆ ಕಾಲಾನುಕ್ರಮ ಹೆಚ್ಚಿಗೆ ವಿಚಾರ ಮಾಡದ ಹೊರತು ನಡೆಯುವುದಿಲ್ಲ. ಆದ್ದರಿಂದ ಮನುಷ್ಯನು ಅನ್ನುವುದೇನೆಂದರೆ, ಬ್ರಹ್ಮದೇವನು ಜಗತ್ತನ್ನು ನಿರ್ಮಾಣ ಮಾಡುತ್ತಾನೆ, ವಿಷ್ಣು ಅದರ ಪಾಲನೆ ಮಾಡುತ್ತಾನೆ, ಹಾಗೂ ಶಿವನು ಅದರ ಸಂಹಾರ ಮಾಡುತ್ತಾನೆ. ಮನುಷ್ಯ ಕಲ್ಪನೆಯಿಂದ ನಿರ್ಮಾಣಗೊಳಿಸಿದ ಈ ತ್ರಿಮೂರ್ತಿಗಳು ನಿಜವಾದವರಲ್ಲ. ಪರಮಾತ್ಮ ಸ್ವರೂಪದೊಂದಿಗೆ ಅವರದು ಯಾವುದೇ ಸಂಬಂಧ ಇರುವುದಿಲ್ಲ. 2. ಮನುಷ್ಯನ ಇನ್ನೊಂದು ಅನುಭವವೇನೆಂದರೆ, ಜಗತ್ತಿನಲ್ಲಿ ಎಲ್ಲ ಕಡೆಗೆ ಶಕ್ತಿಯ ಪ್ರಭಾವವೇ ಕಂಡುಬರುತ್ತದೆ. ಶಕ್ತಿಯ ಪ್ರಕಾರಗಳು ಅನೇಕವಾಗಿರುತ್ತವೆ. ಶಕ್ತಿಯ ಸರ್ವ ಪ್ರಕಾರಗಳಲ್ಲಿ ವಾಣಿಯು ಅತ್ಯಂತ ಸೂಕ್ಷ್ಮ ಹಾಗೂ ಪರಿಣಾಮಕಾರಕ ಶಕ್ತಿಯಾಗಿರುತ್ತದೆ. ಪರಾವಾಣಿಯು ವಾಣಿಯ ಶುದ್ಧ ಹಾಗೂ ಪೂರ್ಣ ಸ್ವರೂಪವಾಗಿರುತ್ತದೆ. ಅದಕ್ಕೆ ಶಾರದೆ ಎನ್ನುತ್ತಾರೆ. ಶಕ್ತಿಗೆ ಅಧಿಷ್ಠಾನ ಬೇಕಾಗುತ್ತದೆ. ಭಗವಂತನನ್ನು ಶಾರದೆಯ ಅಧಿಷ್ಠಾನವೆಂದು ತಿಳಿಯುತ್ತಾರೆ. ಪರಮಾತ್ಮ ಸ್ವರೂಪವು ಇವೆರಡುಗಳ ಆಚೆಗೆ ಇರುತ್ತದೆ. 3. ಯಾವುದು ನಿಜವಾಗಿಯೂ ಹೇಗೆ ಇರುವುದಿಲ್ಲವೋ ಅದು ಹಾಗೆ ಕಾಣುವುದಕ್ಕೆ, ತೋರುವುದಕ್ಕೆ ವಿವರ್ತವೆನ್ನುತ್ತಾರೆ. ಉದಾಹರಣೆಗೆ, ಒಂದು ಹಗ್ಗವು ಹಗ್ಗವಾಗಿ ತೋರದೆ ಅದು ಹಾವೆಂದು ಅನಿಸುವುದಕ್ಕೆ ವಿವರ್ತವೆನ್ನುತ್ತಾರೆ. ವಾಸ್ತವಿಕವಾಗಿ ಪರಮಾತ್ಮ ಸ್ವರೂಪದ ಹೊರತು ಬೇರೆ ಅಸ್ತಿತ್ವವೇ ಇರುವುದಿಲ್ಲ. ಆದರೆ ನಮಗೆ ವಿಶ್ವವು ಕಾಣುತ್ತದೆ. ಇದು ಪರಮಾತ್ಮ ಸ್ವರೂಪದಲ್ಲಿಯೇ ವಿವರ್ತವೆಂದು ತಿಳಿಯಬೇಕು. ಇದರಲ್ಲಿಯ ವಿಲಕ್ಷಣತೆ ಏನೆಂದರೆ, ಹಗ್ಗವನ್ನು ನಾವು ಹಾವೆಂದು ತಿಳಿದರೂ ಅಥವಾ ಹಾರವೆಂದು ತಿಳಿದರೂ ನಮ್ಮ ಕಲ್ಪನೆಯು ಆ ಹಗ್ಗವನ್ನು ಕಿಂಚಿತ್ತೂ ಬಾಧಿಸುವುದಿಲ್ಲ. ಅದರಂತೆ ನಾವು ವಿಶ್ವವನ್ನು ಸತ್ಯವೆಂದು ತಿಳಿಯಲಿ ಅಥವಾ ಅಸತ್ಯವೆಂದು ತಿಳಿಯಲಿ, ಅದರಿಂದ ಪರಮಾತ್ಮ ಸ್ವರೂಪದಲ್ಲಿ ಯತ್ಕಿಂಚಿತ್ತೂ ವ್ಯತ್ಯಾಸವಾಗುವುದಿಲ್ಲ. 4. ನಮಗೆ ಕಾಣುವ ಈ ವಿಶ್ವವನ್ನು ಸತ್ಯವೆಂದು ತಿಳಿಯುವುದು ಕಲ್ಪನೆಯೇ ಆಗಿರುತ್ತದೆ.
ಕಲ್ಪನೆಗಳನ್ನು ಸಮೂಲವಾಗಿ ದೂರಗೊಳಿಸದ ಹೊರತು ಪರಮಾತ್ಮ ದರ್ಶನವಾಗುವುದಿಲ್ಲ. ಅದನ್ನು ದೂರಗೊಳಿಸುವುದಕ್ಕಾಗಿ ಉಪಾಯವೆಂದರೆ ಕಲ್ಪಿಸಲಾಗಿ ನಿರ್ವಿಕಲ್ಪವನ್ನು ಉಳಿಯುವುದಿಲ್ಲ. ಕಲ್ಪನೆಯ ವಿಚಾರವೇನು? ಭೆಟ್ಟಿಯಾಗಲು ಹೋದರೆ ನಿಸ್ಸಂಗವೇ ಆಗುವರು. ದಾಸಬೋಧ ದಶಕ 7 ಸಮಾಸ 3 ಓವಿ 51. ಆದ್ದರಿಂದ ಈ ದೃಶ್ಯ ಜಗತ್ತಿನ ಜಂಜಾಲದಲ್ಲಿ ಕಲ್ಪನೆಯನ್ನು ತೊಡಗಿಸುವುದಕ್ಕಿಂತಲೂ ಅದನ್ನು ಪರಮಾತ್ಮ ಸ್ವರೂಪದೆಡೆಗೆ ಸನ್ಮುಖಗೊಳಿಸಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಉಪಾಸನೆ ದೃಢತಾ ಲವಾವೆ, ದೇವ ಸಂತಾಸಿ ಸದಾ ಲವಾವೆ. ಸತ್ಕರ್ಮಯೋಗೆ ವೈಘಾಲವಾವೆ, ಸರ್ವಾಮುಖಿ ಮಂಗಳವೋ ಲವಾವೆ. ಸೀತಾಕಾಂತ ಸ್ಮರಣ ಜೈ ಜೈ ರಾಮ.